ಇದೇ ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ, ವಿಕ್ರಮ್ ಸಿಂಹ ಯಾವುದೋ ಜೂಜಾಡುವ ಜೂಜುಕಟ್ಟೆಯಲ್ಲಿದ್ದಾಗ ಅವರನ್ನು ಹಿಡಿದು ಬಂಧಿಸಿ ಬಿಡುಗಡೆ ಮಾಡಿದ್ರು ಅಂತ. ಮತ್ತೆ ಸಿದ್ದರಾಮಯ್ಯನವರು ಒಂದು ಅದ್ಭುತವಾದಂಥ ತಂದೆ, ಯಾಕೆಂತಂದರೆ ಅವರ ಮಗನನ್ನು ಏನಕ್ಕೇನ ಪ್ರತಾಪ್ ಸಿಂಹನ ಎದುರು ನಿಲ್ಲಿಸಿ MP ಆಗಿ ಗೆಲ್ಲಿಸಿ ದೆಹಲಿಗೆ ಕಳಿಸ್ಬೇಕು, ಇದು ಅವರ ಅಜೆಂಡಾ. ಒಂದು FIR ಅಲ್ಲಿ ಅವರ ಹೆಸರಿದೆಯಾ? ಜಮೀನಿನ ಮಾಲಕರ ಅವರು ಇಲ್ಲ. ಹಾಗಾದ್ರೆ ಯಾಕೆ ಬಂಧಿಸಿದ್ರು? ವಿಕ್ರಮ್ ಸಿಂಹನನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದಿರಿ. FIR ಅಲ್ಲಿ ಯಾಕೆ ಹೆಸರು ಮೆನ್ಷನ್ ಮಾಡಿಲ್ಲ? FIR ಅಲ್ಲಿ ಹೆಸರು ಮೆನ್ಷನ್ ಆಗದೇನೆ ಅವರನ್ನು ಹೇಗೆ ಬಂಧಿಸಿದ್ರಿ? ಅನುಮತಿ ಇಲ್ಲದೇನೆ ಮರವನ್ನ ಕಡಿತಾರೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಅಂತ ಆದ್ರೆ ಅರಣ್ಯ ಇಲಾಖೆ ಅಲ್ಲಿ ಜೀವಂತವಾಗಿತ್ತೋ ಅಥವಾ ಸತ್ತು ಹೋಗಿತ್ತೋ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ನಾನು ಒಂದು ಮಾತನ್ನು ಹೊಸ ವರ್ಷದ ಈ ದಿನ ತಮಗೆ ಹೇಳಲೇಬೇಕು. ಕಳೆದ ಒಂದು ತಿಂಗಳ ಹಿಂದೆ ಹೆಚ್ಚು ಕಮ್ಮಿ ಈ ನ್ಯೂಸ್ ಚಾನಲನ್ನು ಆರಂಭಿಸಿದೆ. ನಾನು ಒಂದು ಸಾರಿ ಆರಂಭಿಸಿದೆ, ಮತ್ತೆ ಸ್ವಲ್ಪ ಸ್ಲೋ ಮಾಡಿದೆ, ಮತ್ತೆ ನಿರಂತರವಾಗಿ ಅದನ್ನು ಮುಂದುವರಿಸಿದೆ. ಆದರೆ ನನ್ನ ಮೇಲಿನ ವಿಶ್ವಾಸ ನಿಮ್ಮ ಎದೆಯಲ್ಲಿ ಎಷ್ಟು ಗಟ್ಟಿಯಾಗಿದೆ ಅಂತಂದರೆ, ಕೇವಲ ಒಂದು 26-28 ದಿನದ ಒಳಗಡೆ 30,000ಕ್ಕೂ ಹೆಚ್ಚು ಸಬ್ಸ್ಕ್ರಿಪ್ಷನನ್ನು ದಾಟಿ ನಾನು ಮುನ್ನಡೆಯಲಿಕ್ಕೆ ಸಾಧ್ಯ ಆಗಿದೆ. 2 ಮಿಲಿಯನ್ ವ್ಯೂಸನ್ನು ದಾಟಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗಿದೆ. ಇದು ನಿಮ್ಮ ಪ್ರೀತಿ ವಿಶ್ವಾಸದ ಕಾರಣಕ್ಕೆ ಮತ್ತು ಅದರ ಬೆಂಗಾವಲಿನಿಂದ ಮಾತ್ರ ಸಾಧ್ಯ ಅಂತ ನಾನು ನಂಬಿದ್ದೇನೆ. ಹೆಚ್ಚೆಚ್ಚು ಸಬ್ಸ್ಕ್ರಿಪ್ಷನನ್ನು ಮಾಡಿಸಿ ಆ ಮೂಲಕ ನನಗೆ ನೀವು ಬಲವನ್ನು ತುಂಬಿದರೆ ಇನ್ನೂ ಹೆಚ್ಚು ನ್ಯಾಯಯುತವಾಗಿ ನಾನು ನನ್ನ ನಿಷ್ಠುರ ನಡೆಯನ್ನು ಮುಂದುವರಿಸ್ಬೋದು. ಅದರ ಜೊತೆಗೆ ಒಂದು ಕೃತಜ್ಞತಾಪೂರ್ವಕವಾಗಿ ಒಂದು ಮಾತನ್ನು ಹೇಳಬೇಕು. ನಾನು ಈ ಮುಕ್ತ ಪತ್ರಿಕೋದ್ಯಮ ಮತ್ತು ಇತ್ತೀಚಿನ ಅಂತಾರಾಷ್ಟ್ರೀಯ ಮಟ್ಟದ ರಿಸೆಷನ್ನು ಇವೆಲ್ಲ ಕಾರಣಕ್ಕಾಗಿ ನಾವು ಎಷ್ಟೇ ಹಗಲು ರಾತ್ರಿ ದುಡಿದ್ರೂ ಕೂಡ ಯೂಟ್ಯೂಬಿಂದ ಬರುವಂಥ ಆರ್ಥಿಕ ಮೊತ್ತ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಆಘಾತಕಾರಿಯಾಗಿ ಕ್ಷೀಣಗೊಳ್ತಾ ಇದೆ. ಇಂಥ ಸಂದರ್ಭದಲ್ಲೇ ನಿಮ್ಮ ಮಡಿಲಿಗೆ ಈ ಚಾನಲನ್ನು ಹಾಕಲಿಕ್ಕೆ ನಾನು ಮುಂದಾದದ್ದು. ನೀವು ನನಗೆ ನಿಮ್ಮ ಶಕ್ತಿಯ ಅನುಸಾರವಾಗಿ ಆರ್ಥಿಕವಾಗಿ ಒಂದು ಬೆಂಬಲವನ್ನು ಸೂಚಿಸಿದರೆ, ಬೆಂಗಾವಲಾಗಿ ನಿಂತರೆ ಅದನ್ನು ಹೆಚ್ಚು ನಾನು ಗಟ್ಟಿಯಾಗಿ ಮುನ್ನಡೆಸ್ಬೋದು ಅನ್ನುವ ಕಾರಣಕ್ಕಾಗಿ ಸಹಾಯಕ್ಕೆ QR ಕೋಡನ್ನು ಇತ್ಯಾದಿಗಳನ್ನು ಎರಡೂ ಚಾನಲ್ನಲ್ಲೂ ನಾನು ಬಳಸಿದ್ದೇನೆ. ನನಗೆ ಅತ್ಯಂತ ಪ್ರೀತಿಯ ಮತ್ತು ಅಭಿಮಾನದ ಸಂಗತಿ ಅಂದರೆ 10 ರೂಪಾಯಿಯಿಂದ 100 ರೂಪಾಯಿಯಿಂದ ಹಿಡಿದು ಸಾವಿರಾರು ರೂಪಾಯಿವರೆಗೂ ಆಗಾಗ ನನ್ನ ಚಾನಲ್ಲಿಗೆ ತಾವು ನನಗೆ ಸಹಾಯವನ್ನು ಮಾಡ್ತಾ ಇದ್ದೀರಿ ಮತ್ತು ನನ್ನ ಬೆನ್ನನ್ನು ತಟ್ತಾ ಇದ್ದೀರಿ. ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಕೆಲವರಂತೂ ಪ್ರತಿ ತಿಂಗಳು ನಿಮಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತೇನೆ, ನಿಮ್ಮ ಈ ಪ್ರಾಮಾಣಿಕವಾದಂಥ ಅಭಿಯಾನ ಮುಂದುವರಿಯಲಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಹೊಸ ವರ್ಷದ ಇವತ್ತು ನಿಮಗೆಲ್ಲರಿಗೂ ಈ ಹೊಸ ವರ್ಷ ಎಲ್ಲ ಹೊಸ ಹರ್ಷಗಳನ್ನು, ಸಮೃದ್ಧಿಯನ್ನು, ನಿಮ್ಮ ಎಲ್ಲ ಯೋಜನೆಗಳು ಈಡೇರಲಿ ಅಂತ ಹೇಳ್ತಾ, ನನಗೆ ಸಹಾಯಕ್ಕೆ ನಿಂತ ನಿಮಗೆ ಮತ್ತೊಮ್ಮೆ ಧನ್ಯತೆಯಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಮಾತನ್ನು ಮುಂದುವರಿಸ್ತೇನೆ. ಕರ್ನಾಟಕದಲ್ಲಿ ಕಳೆದ 6-7 ತಿಂಗಳಿಂದ ಕಾಂಗ್ರೆಸ್ಸು ರಾಜಕೀಯಕ್ಕೆ ಬಂದ ದಿನದಿಂದಲೂ ಎಲ್ಲೋ ಒಂದು ಕಡೆ ತಾಮುಂದು ಅನ್ನುವಂಥ ರೀತಿಯಲ್ಲಿ ಪ್ರತಿಯೊಂದು ಸಚಿವರು, ಶಾಸಕರು, ಮುಖ್ಯಮಂತ್ರಿಗಳಿಂದ ತೊಡಗಿ ಕಾರ್ಯಕರ್ತರವರೆಗೂ ಕೂಡ ಒಂದು ಓಲೈಕೆಯ ರಾಜಕಾರಣ ಮತ್ತು ದ್ವೇಷದ ರಾಜಕಾರಣ. ಈ ದ್ವೇಷ ಅಥವಾ ತ್ವೇಷದ ರಾಜಕಾರಣ ಏನಿದೆ, ಅದು ಇಡೀ ಸಾಮುದಾಯಿಕವಾದಂಥ ಒಂದು ಅಭಿವೃದ್ಧಿ ರಾಜಕಾರಣಕ್ಕೆ ಮೊದಲಾಗಿ ಅದು ಎಡರುಗಾಲನ್ನು ಹಾಕ್ತದೆ. BJP ಬಂದ ಕ್ಷಣಕ್ಕೆ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡೋದು, ಕಾಂಗ್ರೆಸ್ ಬಂದ ಕ್ಷಣಕ್ಕೆ BJP ಮತ್ತು BJP ಒಟ್ಟಿಗೆ ಈಗ ಸೇರಿದ್ದೆ ಅನ್ನೋ ಕಾರಣಕ್ಕಾಗಿ JDS ಅನ್ನು ಟಾರ್ಗೆಟ್ ಮಾಡುವಂಥದ್ದು. ಇದು ರಾಜಕೀಯದ ಕ್ಷುಲ್ಲಕತನವನ್ನು ಮತ್ತು ರಾಜಕೀಯ ವ್ಯಕ್ತಿಗಳ ಅಲ್ಪತನವನ್ನು, ಅದರ ಜೊತೆಗೆ ರಾಜಕೀಯದಲ್ಲೂ ಒಂದು ಮುತ್ಸದ್ದಿತನವನ್ನು ಮತ್ತು ನ್ಯಾಯಬದ್ಧವಾದಂಥ ಸಾಮಾಜಿಕವಾದಂಥ ಸಾಂಸ್ಕೃತಿಕವಾದಂಥ ಒಂದು
ಜನೋದ್ಧಾರದ ಕನಸಿನಲ್ಲಿ ಪ್ರತಿಯೊಂದು ಪಕ್ಷವೂ ಸರ್ಕಾರವು ನಡೆಯಬೇಕು ಅನ್ನುವಂಥ ಸಂವಿಧಾನದ ಆಶಯಕ್ಕೆ ಬಹಳ ವಿರುದ್ಧವಾದದ್ದು ಅಂತ ನಾನು ಭಾವಿಸ್ತೇನೆ. ಸಿದ್ದರಾಮಯ್ಯನವರ ಸರ್ಕಾರ ಅಭಿವೃದ್ಧಿಗೆ ಹೆಚ್ಚು ಮುಖ ಮಾಡಿ ನಿಲ್ಲುವುದಕ್ಕಿಂತ ಅವರು ನುಡಿದಂತೆ ನಡೆದಿದ್ದೇವೆ, ಯಾಕೆಂದರೆ ಕೊಟ್ಟ ಆಶ್ವಾಸನೆಯ ಬಿಟ್ಟಿ ಭಾಗ್ಯಗಳನ್ನು ಈಡೇರಿಸುವುದರಲ್ಲಿ, ಅದಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಿಸುವುದರಲ್ಲಿ, ಜೊತೆಗೆ ಜನರನ್ನು ಎಷ್ಟರ ಮಟ್ಟಿಗೆ ಬೆಲೆ ಏರಿಕೆಯಿಂದ ಹಿಂಸೆ ಮಾಡಬಹುದೋ ಆ ಎಲ್ಲ ಹಿಂಸೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಮಾತೆತ್ತಿದರೆ ಕೇಂದ್ರದಲ್ಲಿ ಬೆಲೆ ಏರಿಕೆ ಆಗಿದೆ ಅಂತಾರೆ, ಆದರೆ ಇವರು ಅಧಿಕಾರಕ್ಕೆ ಬಂದ ಮೇಲೆ ಈ ಬಿಟ್ಟಿ ಭಾಗ್ಯಗಳ ಪರಿಣಾಮವಾಗಿ ಬೆಲೆ ಎಷ್ಟು ಏರಿದೆ ಅನ್ನೋದನ್ನು ಅವರು ಯೋಚನೆ ಮಾಡ್ತಾ ಇಲ್ಲ. ಆಮೇಲೆ ಒಬ್ಬೊಬ್ಬರು ಒಂದೊಂದು ಮಾತಾಡೋದು, ಒಳಗಡೆ ಒಂದು ಒಗ್ಗಟ್ಟಿಲ್ಲ, ಒಂದು ಕೇಂದ್ರೀಕೃತ ವ್ಯವಸ್ಥೆ ಇಲ್ಲ, ಯಾವುದೇ ಇಶ್ಯೂನ ಬಗ್ಗೂ ಕಾಂಗ್ರೆಸ್ಸಿನ ನಿಲುವೇನು, ರಾಜ್ಯ ಕಾಂಗ್ರೆಸ್ಸಿನ ನಿಲುವೇನು ಅನ್ನೋದರ ಬಗ್ಗೆ ಯೋಚನೆ ಕೂಡ ಮಾಡ್ದೇ ಅವರವರಷ್ಟಿಗೆ ಅವರವರು ಮಾತಾಡುವಂಥ ಒಂದು ವಾಚಾಳಿತನವನ್ನು ಕಾಣ್ತಾ ಇದ್ದೀವಿ. ಇದರ ಮಧ್ಯೆ ಈ ದ್ವೇಷದ ರಾಜಕಾರಣ ಯಾವ ಮಟ್ಟದಲ್ಲಿ ಮುಟ್ಟಿದೆ ಅಂತಂದರೆ, ಅದು 24ರ ಚುನಾವಣೆಯನ್ನು ಕೇಂದ್ರೀಕರಿಸಿ ಆ ದೂರದೃಷ್ಟಿಯಲ್ಲೇ ಪ್ರತಿಯೊಂದನ್ನು ಅಳೆಯುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ವಿಕ್ರಮ್ ಸಿಂಹ. ಪ್ರತಾಪ್ ಸಿಂಹ ಅವರನ್ನು ಏನಕ್ಕೇನು ಹಣಿಬೇಕು, ಪ್ರತಾಪ್ ಸಿಂಹ ಅವರನ್ನು ದೇಶದ್ರೋಹಿಯಾಗಿ ಚಿತ್ರಿಸಬೇಕು ಅನ್ನುವಂಥ ಒಂದು ಹುನ್ನಾರಿನ ಕೆಲಸ ನಡೆದದ್ದು ಸಂಸತ್ತಿನ ಮೇಲೆ ಹೊಗೆಬಾಂಬಿನ ದಾಳಿ ಗಮನಿಸಿದ್ದೀರಿ. ಅಲ್ಲಿ ಯಾವ ರೀತಿಯ ಎಲ್ಲ ಒಂದು ಅಸ್ತ್ರಶಸ್ತ್ರಗಳನ್ನು ಕಾಂಗ್ರೆಸ್ಸು ಪ್ರಯೋಗಿಸಿತು. ಕರ್ನಾಟಕದಲ್ಲಂತೂ ಅವರ ಮನೆ, ಅವರ ಆಫೀಸು ಎಲ್ಲದರ ಮೇಲೆ ದಾಳಿ ನಡೆಯುವ ಎಲ್ಲ ಸಾಧ್ಯತೆಗಳನ್ನು ಕಾಂಗ್ರೆಸ್ಸು ಬಳಸ್ಕೊಳ್ತು. ಅವರ ಪೋಸ್ಟರನ್ನು ಸುಡುವ ಮೂಲಕ, ಅವರಿಗೆ ಪೋಸ್ಟರ್ಗೆ ಚಪ್ಪಲಿ ಹೊಡೆಯುವ ಮೂಲಕ, ಅವರನ್ನು ದೇಶದ್ರೋಹಿ ಅಂತ ಚಿತ್ರಿಸುವ ಮೂಲಕ ಎಲ್ಲವನ್ನೂ ಮಾಡಿತು. ಎಷ್ಟು ನಿರ್ಲಜ್ಜ ಮತ್ತು ನಜಬಂಡತನದ ರಾಜಕಾರಣಕ್ಕೆ ರಾಜ್ಯ ಸರ್ಕಾರ ಇಳಿದಿದೆ ಅಥವಾ ಅವರ ಶಾಸಕರು ಇಳಿದಿದ್ದಾರೆ ಅಂತಂದರೆ, ₹1 ಕೆಲಸವನ್ನು ನಿಮ್ಮ ಕ್ಷೇತ್ರಕ್ಕೆ ಮಾಡಿದರೆ ತೋರಿಸಿ ಅಂತ ಕಾಂಗ್ರೆಸ್ಸಿನ ವಕ್ತಾರರು ಹೇಳ್ತಾರೆ. ಇವರಿಗೆ ಮತಿಭ್ರಮಣೆಯೋ ಅಥವಾ ಅಸ್ವಸ್ಥತೆಯೋ ಏನು, ಅಥವಾ ಕಣ್ಣೇ ಕಾಣುವುದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆ ಸಾರ್ವಜನಿಕವಾಗಿ ಹುಟ್ಟುಕೊಂಡಿದೆ. ಯಾಕೆಂತಂದರೆ ಪ್ರತಾಪ್ ಸಿಂಹ ಅವರು ತನ್ನ 2 ಅವಧಿಯಲ್ಲೂ ಅತ್ಯದ್ಭುತವಾಗಿ ಸಮಾಜದ ಒಂದು ಕೆಲಸಗಳನ್ನು ಮಾಡಿದ್ದು ಅಲ್ಲಿ ಕಾಣುತ್ತೆ. ಅವರ ವೈಯಕ್ತಿಕವಾದಂಥ ಕೆಲವು ದೌರ್ಬಲ್ಯಗಳನ್ನೇ ಇಟ್ಟುಕೊಂಡು ಮಾತಾಡುವವರನ್ನು ನಾವು ಬಹಳಷ್ಟು ಜನರನ್ನು ನೋಡಿದ್ದೇವೆ. ಇದೇ ಕಾಂಗ್ರೆಸ್ ವಕ್ತಾರರು ಹೇಳ್ತಾರೆ, ವಿಕ್ರಮ್ ಸಿಂಹ ಯಾವುದೋ ಜೂಜುಕಟ್ಟೆಯಲ್ಲಿದ್ದಾಗ ಅವರನ್ನು ಹಿಡಿದು ಬಂಧಿಸಿ ಬಿಡುಗಡೆ ಮಾಡಿದರು ಅಂತ. ಕಾಂಗ್ರೆಸ್ಸಿನಲ್ಲಿ ಅಂಥ ಉದಾಹರಣೆಗಳಕ್ಕಿಂತ ಬ್ರಹ್ಮಾಂಡದ ಉದಾಹರಣೆಗಳನ್ನು ನಾವು ಕೊಡ್ಬೋದು. ಇದರ ಅರ್ಥ ವಿಕ್ರಮ್ ಸಿಂಹನನ್ನೋ ಪ್ರತಾಪ್ ಸಿಂಹನನ್ನೋ ನಾವು ಇಲ್ಲಿ ಪ್ಯಾಂಪರ್ ಮಾಡ್ತಾ ಇದ್ದೇವೆ ಅಥವಾ ಅವರ ಬೆಂತಡ್ತಾ ಇದ್ದೇವೆ ಅಂತ ಅರ್ಥ ಅಲ್ಲ. ಇಲ್ಲಿ ಈ ಪ್ರಕರಣ ಏನಾಗಿದೆ, ನಂದಗೊಂಡನಹಳ್ಳಿಯ ಸರ್ವೆ ನಂಬರ್ 16/2ರಲ್ಲಿ 126 ಮರ, ತೇಗ, ಬೀಟೆ ಇತ್ಯಾದಿ ಮೌಲ್ಯಯುತವಾದಂಥ ಮರಗಳನ್ನು ಕಡಿದದ್ದ ಪ್ರಕರಣದಲ್ಲಿ ಇವತ್ತು ವಿಕ್ರಮ್ ಸಿಂಹನನ್ನು ಏನೋ ಬಂಧಿಸಲಾಯಿತು. ಆ ಬಂಧನಕ್ಕೆ ಸಂಬಂಧಪಟ್ಟಂಥ ಇಡೀ ವಿಚಾರಗಳು ನನ್ನ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು, ಮತ್ತು ಸಿದ್ದರಾಮಯ್ಯನವರು ಒಂದು ಅದ್ಭುತವಾದಂಥ ತಂದೆ. ಯಾಕೆಂತಂದರೆ ಅವರ ಮಗನನ್ನು ಏನಕ್ಕೇನ ಪ್ರತಾಪ್ ಸಿಂಹನ ಎದುರು ನಿಲ್ಲಿಸಿ MP ಆಗಿ ಗೆಲ್ಲಿಸಿ ದೆಹಲಿಗೆ ಕಳಿಸಬೇಕು, ಇದು ಅವರ ಅಜೆಂಡಾ. ಆ ಅಜೆಂಡಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ನನ್ನ ತಮ್ಮನನ್ನು FIR ಅಲ್ಲಿ ಹೆಸರಿಲ್ಲದೆ ಇದ್ದರೂ ಕೂಡ ಅವನನ್ನು ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ಭಾವುಕರಾಗಿ ಒಂದು ಮಾತನ್ನು ಹೇಳ್ತಾರೆ, ನೀವೊಬ್ಬ ಫ್ಯಾಂಟಾಸ್ಟಿಕ್ ಫಾದರ್, ನಾನು ಅದನ್ನು ಒಪ್ಕೊಳ್ತೇನೆ. ಯಾಕೆಂದರೆ ಮಗನಿಗಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಿ, ಔಟ್ ಆಫ್ ದ ವೇ. ರಾಜಕೀಯವಾಗಿ ನನ್ನನ್ನು ಸಂಪೂರ್ಣವಾಗಿ ಮುಗಿಸಬೇಕು, ನನ್ನ ಕುಟುಂಬವನ್ನು ಮುಗಿಸಬೇಕು ಅಂತ ನೀವು ಹೊರಟಿದ್ದೀರಿ. ವಯೋವೃದ್ಧ ತಾಯಿ ಇದ್ದಾರೆ, ಮತ್ತು ನನಗೊಂದು ತಂಗಿ ಇದ್ದಾರೆ, ಅವರನ್ನು ಕೂಡ ಬಂಧಿಸಿಬಿಡಿ ಅನ್ನುವಂಥ ಮಾತನ್ನು ಹೇಳ್ತಾ, ಇಷ್ಟಾಗಿಯೂ ನನ್ನನ್ನು ಟಾರ್ಗೆಟ್ ಮಾಡಿ ನೀವೇನು ಕ್ಷುಲ್ಲಕ ರಾಜಕೀಯ ಮಾಡ್ತಾ ಇದ್ದೀರಿ, ಆದರೂ ಕೂಡ ನಾನು ಇದಕ್ಕೆ ಬಗ್ಗುವುದಿಲ್ಲ ಅನ್ನುವಂಥ ಮಾತನ್ನು ಆಡ್ತಾರೆ. ವಿಕ್ರಮ್ ಸಿಂಹ ಕೂಡ ನನ್ನನ್ನು ಅಣ್ಣನ ರಾಜಕೀಯಕ್ಕೆ ಬಲಿಪಶುವಾಗಿ ಬಳಸುವಂಥ ಕೆಲಸ ನಡೀತಾ ಇದೆ, ನನ್ನನ್ನು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನಿಷ್ಠಾವಂತ ಅಧಿಕಾರಿಗಳು ಅರಣ್ಯ ಇಲಾಖೆಯಲ್ಲಿ
ಅಂತ ಹೆಸರು ಮಾಡಿಕೊಂಡವರ ಇಡೀ ಬಣ್ಣವನ್ನು ಸದ್ಯದಲ್ಲೇ ನಾನು ಹೊರಗೆ ಹಾಕ್ತೇನೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. FIR ಇರೋದು ಜಯಮನ್ ಮೇಲೆ, ರಾಕೇಶ್ ಶೆಟ್ಟಿ ಮೇಲೆ, ಇನ್ನೊಬ್ಬ ರವಿ ಅಂತ ಅವನು ಅಬ್ಸ್ಕ್ಯಾಂಡ್ ಆಗಿರೋನು. ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ FIRಗೂ ಏನ್ ಸಂಬಂಧ ಇದೆ? ನಿಮ್ಮ FIR ಅಲ್ಲಿ ಅವನ ಹೆಸರಿದೆಯಾ? ಅವನ ಆರೋಪಿನ? ನನ್ನ ಕುಟುಂಬನೂ ಕೂಡ ನೀವು ಮುಗಿಸಕ್ಕೆ ಹೊರಟಿದ್ದೀರಿ ಸರ್. ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ಇದ್ದಾಳೆ ಸರ್, ಅವಳನ್ನೂ ಅರೆಸ್ಟ್ ಮಾಡಿಬಿಡಿ ಸರ್, ಪರವಾಗಿಲ್ಲ. ನನ್ನ ತಂಗಿ ಇದ್ದಾಳೆ, ಅವಳನ್ನೂ ಅರೆಸ್ಟ್ ಮಾಡಿ. ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದ್ದೀರಿ, ಆಯ್ತು ಬಿಡಿ. ಆದ್ರೆ ನಾನು ನಿಮಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ಸರ್, ಆದ್ರೆ ನಾನು ಜಗ್ಗೋ ಮಗ ಅಲ್ಲ ಸರ್. ಎಷ್ಟು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ಬಹಿರಂಗವಾಗಿ ಹೇಳ್ತೀನಿ. ಕೈವಾಡ ಇದೆ, ಏನು ಯಾವ ನಿಷ್ಠಾವಂತ ಅಧಿಕಾರಿ ಅಂತ ಯಾರನ್ನ ಹೇಳ್ತಿದ್ರೆ ಅವ್ರ ನಿಷ್ಠೆ ಯಾರಿಗೆ ಅನ್ನೋದನ್ನು ಹೇಳ್ತೀನಿ. ಇದನ್ನ ನನ್ನನ್ನ ವ್ಯವಸ್ಥಿತವಾಗಿ ಮುಗಿಸ್ಲಿಕ್ಕೋಸ್ಕರ ಟಾರ್ಗೆಟ್ ಮಾಡ್ತಾರೆ. ಇದನ್ನ ವ್ಯವಸ್ಥಿತವಾಗಿ ಟಾರ್ಗೆಟ್ ಆಗ್ತಾ ಇದೆ. ಇದಕ್ಕೆಲ್ಲ ಆನ್ಸರ್ ಕೊಡ್ತೀನಿ. ಇದರ ಮಧ್ಯೆ ನಿನ್ನೆ ಬೇಲೂರಿನ JMFC ನ್ಯಾಯಾಲಯ ಅವರಿಗೆ ಬೇಲನ್ನು ಕೊಟ್ಟಿದೆ. ಯಾಕೆ ಬೇಲನ್ನು ಕೊಡ್ತು ಅಂತಂದರೆ ಅಲ್ಲಿ ಅದನ್ನೇ ಅವರು ನ್ಯಾಯಾಧೀಶರು ಭಾಳ ಮುಖ್ಯವಾಗಿ ಗಮನಿಸಿದ್ದಾರೆ. ಒಂದು, ಈ ಜಮೀನಿನ ಮಾಲಕ ವಿಕ್ರಮ್ ಸಿಂಹ ಅಲ್ಲ. ಇಲ್ಲಿ ಆದಂಥ ಈ ಅಕ್ರಮ ಮರ ಕಡಿಯುವಿಕೆಯ ಪ್ರಕರಣದಲ್ಲಿ ವಿಕ್ರಮ್ ಸಿಂಹನ ಮೇಲೆ ಯಾವುದೇ FIR ಆಗಿಲ್ಲ. FIR ಅಲ್ಲಿ ದಾಖಲಾದಂಥ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ ಅವರನ್ನು ಈಗಾಗಲೇ ಬಂಧಿಸಲಾಗಿದೆ. ಈ ಜಮೀನನ್ನು ಡಿಸೆಂಬರ್ 11ರಂದು, ಅದು ಆ ಅಗ್ರಿಮೆಂಟ್ ಡಿಸೆಂಬರ್ 11ರಂದು ಅವರು ಮಾಡ್ಕೊಂಡಿದ್ದಾರೆ ಜಯಮ್ಮ ಅವರ ಒಟ್ಟಿಗೆ ಶುಂಠಿ ಬೆಳೆಯಲಿಕ್ಕೆ. ಆದರೆ ಅದು ಕಾರ್ಯರೂಪಕ್ಕೆ ಬರುವಂಥದ್ದು ಜನವರಿ 24. ಇದು ಬಹಳ ಮುಖ್ಯವಾದಂಥ ಅಂಶ ಅಂತ ನಾನು ಭಾವಿಸ್ತೇನೆ. ಡಿಸೆಂಬರ್ 6ರಂದು ಅಲ್ಲಿನ ಏನು ತಹಶೀಲ್ದಾರ್ ಇದ್ದಾರೆ, ಡಿಸೆಂಬರ್ 16ರಂದು ಬೇಲೂರು ತಾಲೂಕಿನ ತಹಶೀಲ್ದಾರ್ ಮಮತಾ ಅವರ ಮೂಲಕ ಈ ಪ್ರಕರಣ ಬೆಳಕಿಗೆ ಬರುತ್ತೆ. ಇಲ್ಲಿರುವಂಥ ಪ್ರಕರಣವನ್ನು ನೀವು ಗಮನಿಸಿದರೆ ಪರಮೇಶ್ವರ್ ಹೇಳ್ತಾರೆ, ಕಾನೂನು ಪ್ರಕಾರ ಅರಣ್ಯ ಇಲಾಖೆ ಏನನ್ನ ಕ್ರಮ ತೆಗೆದುಕೊಳ್ಳಬೇಕಿತ್ತೋ ಅದನ್ನು ತೆಗೆದುಕೊಳ್ಳಲಾಗಿದೆ ಹೊರತು ಎಲ್ಲವನ್ನು ರಾಜಕೀಯಕ್ಕೆ ಎಳೆದು ತರುವ, ರಾಜಕೀಯ ಬಣ್ಣವನ್ನು ಬಳಿಯುವ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ಅಂತಾರೆ. ನೀವು ಆಥರೈಸ್ಡಾಗಿ ಮಾಡಬೇಕಪ್ಪ, ಕಾನೂನಲ್ಲಿ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಕೇಳ್ತಾರೆ. ನೀವು ಪರ್ಮಿಷನ್ ಇಲ್ಲದೆ ಇದೆಲ್ಲ ಮಾಡಿದ್ದೀರಾ ಅಂತ ಹೇಳಿದಾಗ ಕಾನೂನು ಪ್ರಕಾರ ಕ್ರಮ ತೊಗೊಂಡಿದ್ದಾರೆ. ಅದರಲ್ಲಿ ಮುಖ್ಯಮಂತ್ರಿಗಳದ್ದೇನಿದೆ ಅಥವಾ ಬೇರೆಯವ್ರದ್ದೇನಿದೆ? ಅನವಶ್ಯಕವಾಗಿ ಇದಕ್ಕೆ ಒಂಥರ ರಾಜಕೀಯದ ಬಣ್ಣ ಕೊಡೋಕ್ಕೆ ಹೋಗ್ತಾರೆ ಎಲ್ಲದಕ್ಕೂ. ಅವರು ಕಾನೂನು ಪ್ರಕಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಏನು ಕ್ರಮ ಮಾಡಬೇಕು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಬಾರ್ದಾ? ಮತ್ತು ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಏನು ಹೇಳ್ತಾರೆ, ಯಾವುದೇ ರೀತಿಯಲ್ಲೂ ನಿರಪರಾಧಿಗಳನ್ನು ಹಿಂಸಿಸುವಂಥ ಕೆಲಸಕ್ಕೆ ಕಾನೂನು ಬಳಸಲ್ಪಡುವುದಿಲ್ಲ. ಅಪರಾಧಿಗಳ ಮಾತ್ರ, ಆರೋಪಿಗಳ ಮೇಲೆ ಮಾತ್ರ ಕಾನೂನು ಬಳಕೆಯಾಗತ್ತೆ. ಅಷ್ಟರ ಮಟ್ಟಿಗೆ ನನ್ನ ಸರ್ಕಾರ ಟ್ರಾನ್ಸ್ಪರೆಂಟ್ ಆಗಿದೆ ಅನ್ನುವಂಥ ಮಾತನ್ನು ಆಡಿದ್ದಾರೆ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಸುಮ್ಮನೆ ಯಾಕೆ ಅರೆಸ್ಟ್ ಮಾಡ್ತಾರೆ? ನಮ್ಮ ಸರ್ಕಾರದಲ್ಲಿ ನಿರಪರಾಧಿಗಳನ್ನು ಯಾರಿಗೂ ಕೂಡ ತೊಂದರೆ ಆಗಲಿಕ್ಕೆ ಬಿಡಲ್ಲ. ನಿರಪರಾಧಿಗಳ ಮೇಲೆ ಕಾನೂನನ್ನು ಪ್ರಯೋಗ ಮಾಡಲ್ಲ. ಯಾರು ಅಪರಾಧ ಮಾಡ್ತಾರೋ ಅವ್ರಗಳ ಮೇಲೆ ಮಾತ್ರ ಕಾನೂನು ಪ್ರಯೋಗ ಮಾಡ್ತಾರೆ. ಈ ಟ್ರಾನ್ಸ್ಪರೆನ್ಸಿ ಮತ್ತು ಇದನ್ನು ರಾಜಕೀಯಗೊಳಿಸಬಾರದು ಅನ್ನುವಂಥ ಪರಮೇಶ್ವರ್ ಅವರ ಹೇಳಿಕೆಯ ಮುಖಾಂತರವೇ ಇದನ್ನು ನೋಡುವುದಾದರೆ ಬಹಳ ಮುಖ್ಯವಾದಂಥ, ಯಾಕೆಂದರೆ ಇವತ್ತು ವಿಕ್ರಮ್ ಸಿಂಹ ಅವರಿಗೆ ಯಾವುದೇ ಷರತ್ತನ್ನು ವಿಧಿಸದೇನೆ JMFC ಬೇಲೂರಿನ ನ್ಯಾಯಾಲಯ ಅವರಿಗೆ ಮುಕ್ತವಾದಂಥ ಜಾಮೀನನ್ನು ಕೊಟ್ಟಿದ್ದಾರೆ. ಆ ಜಾಮೀನನ್ನು ಕೊಡಬೇಕಾದ್ರೆ ಅವರು ಗಮನಿಸಿದ ಅಂಶ ಇಷ್ಟೇ. ಒಂದು, FIR ಅಲ್ಲಿ ಅವರ ಹೆಸರಿದೆಯಾ? ಇಲ್ಲ. ಜಮೀನಿನ ಮಾಲಕರ ಅವರು? ಇಲ್ಲ. ಹಾಗಾದರೆ ಯಾಕೆ ಬಂಧಿಸಿದ್ರಿ? ಈಗ FIR ಅಲ್ಲಿ ಹೆಸರಿದ್ದರೆ, ಸಪೋಸ್ ಅವರನ್ನು ಬಂಧಿಸದೇ ಇದ್ದರೆ, ಅವರನ್ನು ಹಾಗೇ ಬೇಕಾಬಿಟ್ಟು ನಾವು ಬಿಟ್ಟುಬಿಟ್ರೆ ಅವರು ಸಾಕ್ಷ್ಯವನ್ನು ನಾಶ ಮಾಡಬಹುದು ಅಥವಾ ತಲೆಮರೆಸಿಕೊಂಡು ಅವರು ಬೇರೆ ಎಲ್ಲಾದರೂ ಓಡಿ ಹೋಗಬಹುದು. ಈ ಎರಡೂ ಕಾರಣವನ್ನು ಇಟ್ಟುಕೊಂಡು ಆ ಬಂಧನ ನಡೀತದೆ. ಹಾಗಾದರೆ ಈ ಪ್ರಕರಣ ಮಮತಾ ಅವರ ಮೂಲಕ ಹೊರಗೆ ಬಂದಾಗ ಏನೇನಾಯಿತು ಅಂತ ಒಂದು ಸಣ್ಣ ಸೂಕ್ಷ್ಮವನ್ನು ಗಮನಿಸಿದರೆ, ಅಲ್ಲಿಯ RFO ಏನಿದ್ರು
ಆ ಸ್ಥಳಕ್ಕೆ ಸಂಬಂಧಪಟ್ಟಂಥ ಬೇಲೂರಿನ RFO ಏನಿದ್ರು ಅವರು ವಿಕ್ರಮ್ ಸಿಂಹನನ್ನು ಕರೀತಾರೆ. ಕರೆದಾಗ ಹೋಗಿ ಮಾತಾಡ್ತಾರೆ. ವಿಕ್ರಮ್ ಸಿಂಹ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ತಾರೆ, ಸಮಯವನ್ನು ಕೊಡ್ತಾರೆ. ಆ ಸಮಯ ಕೊಟ್ಟ ನಂತರದ ಬೆಳವಣಿಗೆ ಏನು ಅಂತಂದರೆ ಆ RFOವನ್ನು ಅಮಾನತಿನಲ್ಲಿಡಲಾಗ್ತದೆ. ಹೊಸ RFO ಬರ್ತಾರೆ. ಹೊಸ RFO ಬಂದ ತಕ್ಷಣ ಮತ್ತೆ ವಿಕ್ರಮ್ ಸಿಂಹನನ್ನು ಕರೀತಾರೆ. ಅವರು ಹೋಗಿ ಹೇಳ್ತಾರೆ, ನನಗೆ ಸ್ವಲ್ಪ ಸಮಯವನ್ನು ಕೊಡಿ. ಆ ಸಮಯವನ್ನು ಕೊಡಲಿಕ್ಕೆ ನಿರಾಕರಿಸಿದಂಥ ಹೊಸ RFO ಅವರನ್ನು ತಕ್ಷಣ ಬಂಧಿಸ್ತಾರೆ. ಇಲ್ಲಿ ಪ್ರಶ್ನೆ ಇರೋದು, ನೀವು ಹಿಂದಿನ RFO ಅವರನ್ನು ಅಮಾನತು ಮಾಡಿದ್ದೀರಿ. ಮೇಲ್ನೋಟಕ್ಕೆ ವಿಕ್ರಮ್ ಸಿಂಹ ಅವರಿಗೆ ಒಂದು ಸಮಯ ಕೊಟ್ಟದ್ದು ಅವರ ಕರ್ತವ್ಯದಲ್ಲಿ ಆದಂಥ ಲೋಪ ಅಂತ ಅನ್ನಿಸ್ತದೆ. ಆ ಕಾರಣಕ್ಕಾಗಿ ಅಮಾನತು ಮಾಡಿದ್ದೀರೋ ಏನೋ, ಕಾಕತಾಳೀಯವೂ ಇರ್ಬೋದು. ಆದರೆ ಪ್ರಶ್ನೆ ಇನ್ನೊಂದು ಹುಟ್ಕೊಳ್ತದೆ, ಅರಣ್ಯ ಇಲಾಖೆಯ ಜವಾಬ್ದಾರಿ ಏನು? ಅರಣ್ಯ ಸಂರಕ್ಷಣೆ, ಮರಗಳ ಸಂರಕ್ಷಣೆ, ಪರಿಸರದ ಸಂರಕ್ಷಣೆ, ಅದು ಅವರ ಪ್ರಾಥಮಿಕ ಕರ್ತವ್ಯ. 120ಕ್ಕೂ ಹೆಚ್ಚು ಮರಗಳನ್ನು, ಅದು ಬೃಹತ್ ಮರಗಳು, ಬೀಟೆ, ತೇಗ ಇತ್ಯಾದಿ, ಮತ್ತಿ, ಹೀಗೆ ಬಹಳ ದೊಡ್ಡ ದೊಡ್ಡ ಮರಗಳು, ನೀವು ಫೋಟೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಂಥ ಮರಗಳನ್ನು ಕಡಿಲಿಕ್ಕೆ ಅರ್ಧ ಗಂಟೆಯಲ್ಲಾಗತ್ತಾ ಅಥವಾ ಒಂದಿನದಲ್ಲಾಗತ್ತಾ? ದಿಢೀರಂತ ಇಡೀ ಊರಿಗೆ ಕಣ್ಣು ಕಟ್ಟಿಕೊಂಡು ಕಣ್ಣಿಗೆ ಬಟ್ಟೆ ಕಟ್ಟುವ ಹಾಗೆ ಏನು ರಾತ್ರಿಯಲ್ಲಿ ಅದನ್ನು ಕಡಿದು ಉಳಿಸಿದಾರಾ? ನಮಗೆ ತಿಳಿದ ಮಾಹಿತಿ ಪ್ರಕಾರ ಹಗಲೇ ಕಡ್ದಿದ್ದಾರೆ. ಮತ್ತು 120 ಮರಗಳನ್ನು ಕಡಿಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕು? ಆ ಸಮಯದಲ್ಲಿ RFO ಎಲ್ಲೋಗಿದ್ರು? ಅರಣ್ಯ ಇಲಾಖೆ ಎಲ್ಲೋಗಿತ್ತು? ವಾಚರ್ಗಳು ಇರಲಿಲ್ವೇ? ನಿಮಗೆ ಯಾವುದೇ ಸುದ್ದಿ ಮುಟ್ಲಿಲ್ವೇ? ಹಾಗಾದರೆ ತಹಶೀಲ್ದಾರರ ಮೂಲಕ ಈ ಪ್ರಕರಣ ಹೊರಗೆ ಬರಬೇಕಾದಂಥ ಒಂದು ಪರಿಸ್ಥಿತಿ ಇದು ಪ್ರಕರಣದಲ್ಲಿ ಇದೆ ಅಂತಾದರೆ ಅರಣ್ಯ ಇಲಾಖೆ ಸಂಪೂರ್ಣವಾಗಿ ನಿಷ್ಫಲ ಆಗಿದೆ, ಕರ್ತವ್ಯ ಲೋಪ ಮಾಡಿದೆ, ನಿರ್ಲಕ್ಷ್ಯ ಮಾಡಿದೆ ಅಂತಲೇ ಅರ್ಥ ಅಲ್ವೇ? ಹಾಗಾದರೆ ಈ ಪ್ರಕರಣವನ್ನು ನೀವು ಕೇವಲ ಹಿಂದಿನ RFOವನ್ನು ಅಮಾನತಲ್ಲಿ ಇಟ್ಟುಬಿಟ್ರೆ ಈ ಪ್ರಕರಣದಲ್ಲಿ ಶುದ್ಧಾಂಗವಾಗಿ ಸಂಪೂರ್ಣವಾಗಿ ಕರ್ತವ್ಯ ಲೋಪ ಮಾಡಿದ್ದು, ನಿರ್ಲಕ್ಷ್ಯ ಮಾಡಿದ್ದು, ಮತ್ತು ಅಂಥ ಅಮೂಲ್ಯ ಮರಗಳನ್ನು ಕಡಿಲಿಕ್ಕೆ ಯಾವುದೇ ಅರಣ್ಯ ಇಲಾಖೆಯ ಅನುಮತಿ ಇಲ್ಲದೇ ಅದನ್ನು ಕಡಿದು ಉಳಿಸಿದ್ದಾರೆ ಅಂತಾದರೆ ಅರಣ್ಯ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಯಾರು ಹೊಣೆ? ನೀವು ಅದರ ಮೇಲೆ ಏನು ಸರ್ಕಾರ ಕ್ರಮ ತೆಗೆದುಕೊಂಡಿದೆ? ಇದು ಒಂದು ಪ್ರಶ್ನೆ. ಇನ್ನೊಂದು, ಆ ಜಾಗದ ಮಾಲಕರು ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ, ಅವರು ಇದಕ್ಕೆ ಸಂಬಂಧಪಟ್ಟವರು. ಶುಂಠಿ ಬೆಳೆಯಲಿಕ್ಕೆ ಯಾರೋ ಒಬ್ಬರು ಅದನ್ನು ಗುತ್ತಿಗೆಗೋ ಲೀಸಿಗೋ ತಗೊಳ್ತಾರೆ ಅಂತ ಆದರೆ, ಅಗ್ರಿಮೆಂಟ್ ಮಾಡ್ತಾರೆ ಅಂತ ಆದರೆ, ಅಗ್ರಿಮೆಂಟ್ ಮಾಡಿದವರು ಮರ ಕಡಿಲಿಕ್ಕೆ ಸಾಧ್ಯವೇ? ಮರ ಕಡಿಯುವ ಹಕ್ಕು ಬಾಧ್ಯತೆಗಳೆಲ್ಲ ಇರೋದು ಮೂಲ ಆ ಜಾಗದ ಓನರ್ಗಲ್ವೇ, ಮಾಲೀಕರಿಗಲ್ವೇ? ಮಾರಾಟ ಮಾಡಿದ ಮೇಲೆ ಜಮೀನು ಬೇರೆ. ಈ ಲೀಸ್ ಪೀರಿಯಡ್ಗೋ ಗುತ್ತಿಗೆ ತಗೊಳ್ಳೋರು ಬಂದು ಏಕಾಏಕಿ ಮರ ಕಡಿತಾರೆ ಅಂತಂದ್ರೆ ಅರ್ಥ ಏನು? ನೀವು ಮಾಲಕರ ಮೇಲೆ ಆ್ಯಕ್ಷನ್ ತಗೋಬೇಕು, ತಗೊಂಡಿದ್ದೀರಿ, FIR ಹಾಕಿದ್ದೀರಿ, ಬಂಧಿಸಿದ್ದೀರಿ. ಹಾಗಾದರೆ ವಿಕ್ರಮ್ ಸಿಂಹನನ್ನು ಬಂಧಿಸಿದ್ರ ತರ್ಕ ಏನು? ವಿಕ್ರಮ್ ಸಿಂಹ ಡಿಸೆಂಬರ್ 11ಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸತ್ಯ, ಆದರೆ ಆ ಅಗ್ರಿಮೆಂಟ್ ಚಾಲ್ತಿ ಬರೋದು ಯಾವಾಗ? ಜನವರಿ 24. ಇಲ್ಲಿ ಸ್ಪಷ್ಟವಾಗಿದೆ. ಜನವರಿ 24ಕ್ಕೆ ಚಾಲ್ತಿಗೆ ಬರುವಂಥ ಈ ಅಗ್ರಿಮೆಂಟಿನ ಆಧಾರದಲ್ಲಿ ಜನವರಿ 24ರ ನಂತರ ಈ ಘಟನೆ ಒಮ್ಮೆ ಆಗಿದ್ದಿದ್ರೆ ನೀವು ವಿಕ್ರಮ್ ಸಿಂಹನನ್ನು ಪ್ರಶ್ನಿಸುವುದಕ್ಕೆ ಅರ್ಥ ಇತ್ತು. ಯಾಕೆಂದರೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಿ. ಈ ಅಗ್ರಿಮೆಂಟಿನ ಪ್ರಕಾರ ಈ ಜಾಗ ನಿಮಗೀಗ ತಾತ್ಕಾಲಿಕವಾಗಿ ಬೆಳೆ ಬೆಳಿಲಿಕ್ಕೆ ನಿಮ್ಮ ವಶದಲ್ಲಿದೆ. ನಿಮ್ಮ ವಶದಲ್ಲಿರುವಾಗ ಈ ಮರಗಳು ಹೇಗೆ ಕಡಿಯಲ್ಪಟ್ಟವು, ಅದಕ್ಕೆ ವಿವರಣೆ ಕೊಡಿ ಅಂತ ಕೇಳುವುದಕ್ಕೆ ಅರ್ಥ ಇದೆ. ಡಿಸೆಂಬರ್ 11ರಂದು ಅಗ್ರಿಮೆಂಟ್ ಆಗಿದೆ, ಡಿಸೆಂಬರ್ 16ರಂದು ಪ್ರಕರಣ ಬೆಳಕಿಗೆ ಬಂದಿದೆ. ಆ ಅಗ್ರಿಮೆಂಟಿನ ಪ್ರಕಾರ ಅವರ ಹಕ್ಕು ಬಾಧ್ಯತೆ ಆರಂಭವಾಗುವುದೇ ಜನವರಿ 24. ಇದರ ಮಧ್ಯೆ ನೀವು ವಿಕ್ರಮ್ ಸಿಂಹನನ್ನು ಆರೋಪಿ ಸ್ಥಾನದಲ್ಲಿ ಹೇಗೆ ನಿಲ್ಲಿಸ್ತೀರಿ? ಆಯಿತು, ವಿಕ್ರಮ್ ಸಿಂಹನನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದಿರಿ. FIR ಅಲ್ಲಿ ಯಾಕೆ ಹೆಸರು ಮೆನ್ಷನ್ ಮಾಡಿಲ್ಲ? FIR ಅಲ್ಲಿ ಹೆಸರು ಮೆನ್ಷನ್ ಆಗದೇನೆ ಅವರನ್ನು ಹೇಗೆ ಬಂಧಿಸಿದ್ರಿ? ಇಂಥ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತವೆ. ಆಯಿತಾ? ಅದರ ಜೊತೆಗೆ ಸಾಕ್ಷ್ಯಗಳು ಏನಿದೆ ಅಂತ ಕೇಳಿದರು JMFC ನ್ಯಾಯಾಧೀಶರು.
ಸಾಕ್ಷ್ಯಗಳನ್ನು ಕೊಡಿ. ವಿಡಿಯೋ ಇದೆಯಾ, ಫೋಟೋಗಳಿದೆಯಾ, ಯಾವುದಾದ್ರೂ ಫುಟೇಜ್ ಇದೆಯಾ, ಏನಿದೆ? ವಿಕ್ರಮ್ ಸಿಂಹ ಈ ನೆಲದಲ್ಲಿ ಕಡಿಯಲ್ಪಟ್ಟಂಥ ಮರಗಳನ್ನು ಕಡಿಯುವ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಇತ್ತ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವುದಾದ್ರೂ ಸಂಭಾಷಣೆಯ ಟೆಲಿಫೋನ್ ಸಂಭಾಷಣೆ ಇತ್ಯಾದಿ ಇದೆಯಾ, ವಿಡಿಯೋ ಇದೆಯೇನು, ಎಲ್ಲವನ್ನು ಕೇಳಿದ್ದಾರೆ. ಹಾಗಾಗಲೇ ಯಾವುದೇ ಷರತ್ತಿಲ್ಲದೇ ಅವರು ತಕ್ಷಣಕ್ಕೆ ಜಾಮೀನನ್ನು ಕೊಟ್ಟಿದ್ದಾರೆ. ಇದು ಅರಣ್ಯ ಇಲಾಖೆಗೆ ಹಿನ್ನಡೆ ಅಷ್ಟೇ ಅಲ್ಲ, ಮುಜುಗರವನ್ನು ತಂದಿದೆ. ಸಾಕ್ಷ್ಯಾಧಾರಗಳನ್ನು ಕಾನೂನು ಪ್ರಕಾರ ಏನು ಹೇಳಿದರು ಪರಮೇಶ್ವರು? ಕಾನೂನು ತನ್ನದೇ ಆದ ದಾರಿಯಲ್ಲಿ ಕೆಲಸವನ್ನು ಮಾಡ್ತದೆ, ಯಾವುದಕ್ಕೆ ರಾಜಕೀಯ ಬಣ್ಣ ಹಚ್ಚಬೇಡಿ. ಕಾನೂನಿನ ಪ್ರಕಾರವೇ ಇಲ್ಲಿ ತಪ್ಪುಗಳಾಗಿದ್ದಾವೆ. FIR ಅಲ್ಲಿ ಹೆಸರಿಲ್ಲ, ಸಾಕ್ಷ್ಯಗಳಿಲ್ಲ, ಅವರ ಅಗ್ರಿಮೆಂಟ್ 24ಕ್ಕೆ ಆರಂಭ ಆಗುವಂಥದ್ದು. ಹಾಗಾದರೆ ವಿಕ್ರಮ್ ಸಿಂಹನನ್ನು ಹೇಗೆ ನೀವು ಟಾರ್ಗೆಟ್ ಮಾಡಿದ್ರಿ, ಹೇಗೆ ಅವರನ್ನು ಬಂಧಿಸಿದ್ರಿ? ನಮ್ಮ ಪ್ರಶ್ನೆ ಅಲ್ಲ, ನ್ಯಾಯಾಧೀಶರ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಾಗಿಲ್ಲ. ಹೇಗೆ ಸಾಧ್ಯ ಇದು? ಸಿದ್ದರಾಮಯ್ಯನವರು ಹೇಳ್ತಾರೆ, ನಿರಪರಾಧಿಗಳ ಮೇಲೆ ಕಾನೂನು ನನ್ನ ಸರ್ಕಾರದಲ್ಲಿ ಬಳಸಲ್ಪಡುವುದಿಲ್ಲ. ಬಳಸಲ್ಪಟ್ಟಿದೆಯಲ್ಲ ಇಲ್ಲಿ. ಹೇಗೆ ಅವರನ್ನು ಅಪರಾಧಿ ಅಥವಾ ಆರೋಪಿ ಅಂತ ನೀವು ಗಮನಿಸಿದ್ರಿ? ಕಾನೂನಿನ ಪ್ರಕಾರ ಹೇಗೆ ಇದಕ್ಕೆ ಉತ್ತರ ಕೊಡ್ತೀರಿ? ಅರಣ್ಯ ಇಲಾಖೆಯ ವೈಫಲ್ಯವನ್ನು ಹೇಗೆ ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ನಿಮ್ಮ ಸುಪರ್ದಿಯಲ್ಲಿರುವಂಥ ಏರಿಯಾದಲ್ಲಿ ನಿಮ್ಮ ಅನುಮತಿ ಇಲ್ಲದೇ, ಮಾಲ್ಕಿ ಜಾಗವೇ ಆಗ್ಬೋದು, ಅದು ಮಾಲ್ಕಿ ಜಾಗದ ಮರವನ್ನು ಕಡಿಬೇಕಾದ್ರೆ ಅರಣ್ಯ ಇಲಾಖೆಯ ಅನುಮತಿ ಬೇಕು ತಾನೆ? ಅನುಮತಿ ಇಲ್ಲದೇನೆ ಮರವನ್ನು ಕಡಿತಾರೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಅಂತಾದರೆ ಅರಣ್ಯ ಇಲಾಖೆಯಲ್ಲಿ ಜೀವಂತವಾಗಿತ್ತೋ ಅಥವಾ ಸತ್ತು ಹೋಗಿತ್ತೋ? ಅಥವಾ ಲಂಚ ರುಶ್ವತ್ತುಗಳನ್ನೇನಾದ್ರು ತೆಗೆದುಕೊಂಡು ಒಳ ಒಪ್ಪಂದವನ್ನು ಮಾಡಿಕೊಂಡಿತ್ತೇನು? ಆಮೇಲೆ ಇದನ್ನು ಪ್ರತಾಪ್ ಸಿಂಹ ಅವರ ಬ್ರದರು ತಮ್ಮ ಇಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾನೆ. ಈ ಅಗ್ರಿಮೆಂಟಿಗೆ ಇವರನ್ನು ಸಿಕ್ಕಿಸಿ ಪ್ರತಾಪ್ ಸಿಂಹ ಅವರ ಈಗ ಏನು ಸಂಸತ್ತಿನ ಮೇಲೆ ನಡೆದ ದಾಳಿಯ ಬಿಸಿ ಇರುವಾಗಲೇ ಅವರನ್ನು ಇನ್ನೊಂದು ಇಕ್ಕಟ್ಟಿಗೆ ಸಿಕ್ಕಿಸ್ಬಿಡೋಣ. ಮರಗಳ್ಳತನದಲ್ಲಿ ಅವರ ಬ್ರದರ್ ಸಿಕ್ಕಾಕೊಂಡಿದ್ದಾನೆ ಅಂತೇಳಿ ಅರೆಸ್ಟ್ ಎಲ್ಲ ಮಾಡಿಬಿಟ್ಟು ಇಡೀ ಸಮಾಜಕ್ಕೆ ಒಂದು ಅದ್ಭುತವಾದಂಥ ಸಂದೇಶವನ್ನು ಕಳಿಸ್ಬಿಡೋಣ. ಅದೇ ಟ್ರಂಪ್ ಕಾರ್ಡ್ ಹಿಡ್ಕೊಂಡು ಮುಂದಿನ ಎಲೆಕ್ಷನ್ಗೆ ಹೋಗೋಣ. ಕಾಂಗ್ರೆಸ್ಸಿನ ವಕ್ತಾರರೆಲ್ಲ ಎಷ್ಟು ಬೇಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದಾರೆ ಅಂತಂದರೆ, ಒಬ್ಬರಂತೂ ಇಡೀ ನಾನೇನೋ ದೊಡ್ಡ ಸುಪ್ರೀಂ ಕೋರ್ಟ್ ಲಾಯರ್ ಥರ ಎಲ್ಲ ಇಟ್ಕೊಂಡು ಅಲ್ಲಿಲ್ವೇ ಇಲ್ಲಿಲ್ವೇ, ಜೂಜಾಡ್ಲಿಕ್ಕೆ ಹೋದಾಗ ಅಲ್ಲಿ ಬಂಧಿಸ್ಲಿಲ್ವೇ, ಹಾಗೆ ಹೀಗೆ ಲಾಂಗುಲಸ್ಕು ಅಂತ ಹೇಳ್ತೀರಿ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಏನು ಸಾಕ್ಷ್ಯಗಳ ಎಲ್ಲವೂ ನಿಮ್ಮ ತೊಡೆಯ ಮೇಲೆ ಇದೆ, ನಿಮ್ಮ ತಲೆಯ ಮೇಲೆ ಇದೆ, ಕೈಯಲ್ಲೇ ಇದೆ ಅನ್ನುವ ರೀತಿಯಲ್ಲಿ ವರ್ತಿಸ್ತಿರಲ್ಲ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳ ಥರ. ಈಗ ಕೋರ್ಟ್ ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಸಾಕ್ಷ್ಯವನ್ನು ಕೊಡಿ, ಮತ್ತೆ ಬಂಧಿಸಿ ಅವರನ್ನು. ಇದಲ್ಲದೇ ಇದ್ದರೆ ವಿಕ್ರಮ್ ಸಿಂಹನ ಆರೋಪ ಮತ್ತು ಪ್ರತಾಪ್ ಸಿಂಹನ ಆರೋಪ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಲಾಗ್ತಾ ಇದೆ, ರಾಜಕೀಯವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮುಂಬರುವ MP ಇಲೆಕ್ಷನ್ನಿಗೆ ನನ್ನನ್ನು ಜನರಲ್ಲಿ ಒಂದು ಅಪನಂಬಿಕೆಯನ್ನು ಹುಟ್ಟಿಸುವ ಕೆಲಸ ಮಾಡಲಾಗ್ತಾ ಇದೆ. ಜನರ ಭಾವನೆಯನ್ನು, ಜನರ ವಿಶ್ವಾಸವನ್ನು ವಿಚಲಿತಗೊಳಿಸುವಂಥ ಕೆಲಸ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ಸಿಗೆ ಮಂಡ್ಯ ಮತ್ತು ಮೈಸೂರು, ಹಳೆ ಮೈಸೂರನ್ನು ತನ್ನ ಸುಪರ್ದಿಗೆ ತೆಗೆದುಕೊಳ್ಬೇಕು ಅನ್ನುವಂಥ ಧಾವಂತ, MP ಒಂದು ಈ 2 ಅವಧಿಯಲ್ಲಿ ತಾನು ಮಾಡಿದಂಥ ಅದ್ಭುತವಾದಂಥ ಕೆಲಸವನ್ನು ಇಟ್ಕೊಂಡು ನಿರ್ಣಾಯಕವಾಗಿ, ನಿರ್ವಿವಾದವಾಗಿ, ಯಾವುದೇ ಸಂದೇಹ ಇಲ್ಲದೇ 24ರ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಆರಿಸಿ ಬರ್ತಾರೆ ಅನ್ನುವಂಥ ಒಂದು ಭಾವನೆ ಏನಿದೆ ಕ್ಷೇತ್ರದಲ್ಲಿ, ಅದಕ್ಕೆ ವಿರುದ್ಧವಾಗಿ ಇಂಥ ಚಟುವಟಿಕೆಗಳನ್ನು ಮಾಡುವ ಮೂಲಕ, ಅವರ ಕುಟುಂಬಿಕರನ್ನು ಸಿಕ್ಕಿಸುವ ಮೂಲಕ, ಜನರಲ್ಲಿ ಒಂದು ಅವಿಶ್ವಾಸವನ್ನು ಮೂಡಿಸುವ ಮೂಲಕ ತಮ್ಮ ರಾಜಕೀಯ ಬೇಳೆಯನ್ನು ಬೆಳೆಸ್ಕೋಬೇಕು, ಸಿದ್ದರಾಮಯ್ಯನವರ ಮಗನನ್ನು ಅಲ್ಲಿ ನಿಲ್ಲಿಸಿ MP ಆಗಿ ಆರಿಸ್ಕೊಂಡ್ಬರಬೇಕು ಅನ್ನುವಂಥ ಒಂದು ಗಿಮಿಕ್ಸಿಗೆ, ರಾಜಕೀಯದ ಷಡ್ಯಂತ್ರಕ್ಕೆ ತನ್ನನ್ನು, ತನ್ನ ಕುಟುಂಬವನ್ನು ಬಲಿಯಾಗಿಸ್ತಾ ಇದ್ದಾರೆ ಅನ್ನುವಂಥ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ ಬಲ ಬರುವುದಿಲ್ವೇ, ಪುಷ್ಟಿ ಬರುವುದಿಲ್ವೇ? ಇದಕ್ಕೆ ಈಗ ಸಾರ್ವಜನಿಕರು ಏನನ್ನು ಹೇಳ್ತಾರೆ? ಕಾಂಗ್ರೆಸ್ ಸರ್ಕಾರ ಪ್ರತಾಪ್ ಸಿಂಹನ ಮೇಲೆ ಅನಾವಶ್ಯಕವಾಗಿ ಟಾರ್ಗೆಟ್ ರಾಜಕೀಯ ಮಾಡ್ತಾ ಇದೆ, ಷಡ್ಯಂತ್ರ ಮಾಡ್ತಾ ಇದೆ ಅನ್ನುವಂಥ
ಪ್ರತಾಪ್ ಸಿಂಹ ಅವರ ಆರೋಪಕ್ಕೇನೆ ಇಲ್ಲಿ ಹುರುಳು ಸಿಗ್ತಾ ಇದೆಯಲ್ಲ, ಆಧಾರ ಸಿಗ್ತಾ ಇದೆಯಲ್ಲ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಹೇಳಬೇಕು ನಿಮಗೆ. ಹಾಗಾದರೆ ಅರಣ್ಯ ಇಲಾಖೆ ಕೆಲವು ಪ್ರಕರಣಗಳನ್ನು ಮಾತ್ರ ಫೋಕಸ್ ಮಾಡ್ತದೆ ಯಾಕೆ? ಕೆಲವು ಪ್ರಕರಣವನ್ನು ಮಾತ್ರ ಅತ್ಯಂತ ಜಾಗರೂಕತೆಯಿಂದ ಎತ್ಕೊಳ್ತದೆ ಯಾಕೆ? ಮತ್ತು ಅತ್ಯಂತ ಶೀಘ್ರವಾಗಿ ಕಾರ್ಯಪ್ರವೃತ್ತ ಆಗ್ತದೆ ಯಾಕೆ? ಅಥವಾ ಬಂಧಿಸ್ತದೆ ಯಾಕೆ? ಯಾವುದೇ ಎವಿಡೆನ್ಸ್ ಇಲ್ಲದೇ ಬಂಧಿಸುವಂಥ ಒಂದು ತರಾತುರಿಯನ್ನು ಯಾಕೆ ತೆಗೆದುಕೊಳ್ತದೆ? ಇದರಿಂದಿರುವ ಆಸಕ್ತಿ ಏನು? ಈ ಎಲ್ಲ ಪ್ರಶ್ನೆಗಳು ಹುಟ್ಟುಕೊಂಡದಕ್ಕೆ ಇನ್ನೊಂದು ಪ್ರಕರಣ ಸಾಕ್ಷಿಯಾಗಿ ನಿಂತಿದೆ. ಇದು ಎಲ್ಲಿ? ಮಂಡ್ಯದ ಎಚ್ ಮಲ್ಲಿಗೆಗೆರೆ ಅಲ್ಲಿ ಒಂದು ಪ್ರಕರಣ ನಡೆದಿದೆ. MLC ಮಧು ಮಾದೇಗೌಡ ಅವರ ಸೂಚನೆ ಮೇರೆಗೆ ಗಾಂಧಿ ಗ್ರಾಮದ ಒಂದು ಅದರ ಕಟ್ಟಬೇಕು ಅನ್ನುವಂಥ ಕಾರಣಕ್ಕೆ 19 ಅದ್ಭುತವಾದಂಥ ಮರಗಳನ್ನು ಉರುಳಿಸಲಾಗಿದೆ. ಸ್ವತಃ MLC ಮಾದೇಗೌಡ್ರೆ ತನ್ನ ಸೂಚನೆಯ ಮೇರೆಗೆ ಈ ಮರವನ್ನು ಕಡಿಯಲಾಗಿದೆ. ನಾವೊಂದು ಪತ್ರವನ್ನು ಅರಣ್ಯ ಇಲಾಖೆ ಕಳಿಸಿದ್ದೆವು, ಆದರೆ ಅವರು ಅದನ್ನು ಗಮನಿಸಲಿಲ್ಲ. ಆದ್ದರಿಂದ ನಾವು ಅರಣ್ಯ ಇಲಾಖೆಯವರು ಪತ್ರವನ್ನು ಅವರು ಗಮನಿಸದೇ ಇರುವ ಕಾರಣಕ್ಕಾಗಿ ನಾವು ಅವರ ಅನುಮತಿಯನ್ನು ಪಡ್ಕೊಳ್ಳದೇನೆ ಈ ಮರಗಳನ್ನು ನಾವು ಗಾಂಧಿ ಗ್ರಾಮದ ಒಂದು ಕಟ್ಟುವ ಹಿನ್ನೆಲೆಯಲ್ಲಿ ನಾವು ಕಡಿದಿದ್ದೇವೆ. ಯಾಕೆ? ಮಾದೇಗೌಡರು ಕಾಂಗ್ರೆಸ್ಸಿನ MLC ಅನ್ನುವ ಕಾರಣಕ್ಕಾಗಿ ಅವರಿಗೆ ಒಂದು ಕಾನೂನು, ತನ್ನ ಜಮೀನಲ್ಲ ಅಗ್ರಿಮೆಂಟು ಕೂಡ 24ಕ್ಕೆ ಆರಂಭ ಆಗಬೇಕು. ಅಲ್ಲಿವರೆಗೆ ಆ ಜಾಗದ ಹಕ್ಕು ಬಾಧ್ಯತೆಗಳು ರಾಕೇಶ್ ಶೆಟ್ಟಿ ಮತ್ತು ಅವರ ಪತ್ನಿಯವರ ಹೆಸರಿನಲ್ಲೇ ಇದೆ, ಜಯಮ್ಮ ಅವರ ಹೆಸರಲ್ಲಿ. ಇಷ್ಟಾಗಿಯೂ ನೀವು ದಿಢೀರಾಗಿ ಇಡೀ ರಾಜ್ಯದ ಮಾಧ್ಯಮಗಳಿಗೆಲ್ಲ ಸುದ್ದಿ ಮುಟ್ಟಿಸಿ ಅವರು ಯಾವುದೋ ಒಂದು ದೇಶದ್ರೋಹದ ಕೆಲಸ ಮಾಡಿದ್ದಾರೆ, ಬಾಂಬ್ ಹಾಕಿದ್ದಾರೆ, ಬಾಂಬ್ ಇಟ್ಟಿದ್ದಾರೆ ಅಥವಾ ಬಾಂಬ್ ತಯಾರಿಸ್ತಾ ಇದ್ದಾರೆ ಅನ್ನುವಂಥ ಮಟ್ಟದಲ್ಲಿ ವಿಕ್ರಮ್ ಸಿಂಹ ಅವರನ್ನು ಅರೆಸ್ಟ್ ಮಾಡ್ತಾರಲ್ಲ RFO. ಈ ಅರೆಸ್ಟ್ ಮಾಡಿದಂಥ ಪ್ರಶ್ನೆಗೆ ಇಲ್ಲಿ ಮಾದೇಗೌಡರ ಮೇಲೆ ಯಾಕೆ ಅರೆಸ್ಟ್ ವಾರೆಂಟನ್ನು ಹೊರಡಿಸಿಲ್ಲ ಅಥವಾ ಅವರನ್ನೇ ಮೇಲೆ FIR ಅನ್ನು ಯಾಕೆ ಹಾಕಿಲ್ಲ? ಅವರನ್ನು ಯಾಕೆ ಗೂಳಿ ಬಿಟ್ಟಂಗೆ ಬಿಟ್ಟಿದ್ದೀರಿ? 19 ಮರವೂ ಒಂದೇ, 120 ಮರವೂ ಒಂದೇ. 19 ಬೃಹತ್ ಮರಗಳು, ಅದರ ಫೋಟೋಗಳು ನೋಡ್ಬೋದು ನೀವು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಯಾಕೆ? ಇದು ಪರಮೇಶ್ವರ್ ಏನು ಹೇಳ್ತಾರೆ ಇದಕ್ಕೆ? ಸಿದ್ದರಾಮಯ್ಯನವರು ಏನು ಹೇಳ್ತಾರೆ? ಕಾಂಗ್ರೆಸ್ ವಕ್ತಾರರು ಏನು ಹೇಳ್ತಾರೆ ಇದಕ್ಕೆ? ಇದು ಟಾರ್ಗೆಟ್ ರಾಜಕೀಯ ಅಂತ ಅನಿಸೋದಿಲ್ವ ನಿಮಗೆ? ಏನಕ್ಕೇನ BJPಯ MP ಗಳನ್ನು ಅಲ್ಲಲ್ಲಿ ಸ್ಥಳೀಯವಾದಂಥ ಬೇರೆ ಬೇರೆ ಸಮಸ್ಯೆಗಳನ್ನು ಹುಟ್ಟುಹಾಕಿ ಕಟ್ಟಿ ಹಾಕುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ BJP ಆರೋಪಕ್ಕೆ ಇಲ್ಲಿ ಸಾಕ್ಷ್ಯಗಳು ಸಿಗ್ತಾ ಇದೆಯಲ್ಲ. ಮಂಡ್ಯದ ಎಚ್ ಮಲ್ಲಿಗೆಗೆರೆಯಲ್ಲಿ MLC ಮಧು ಮಾದೇಗೌಡ ಅವರ ಅನುಮತಿಯ ಮೇರೆಗೆ 19 ಬೃಹತ್ ಮರಗಳನ್ನು ಕಡಿದಿದ್ದಾರೆ. ಅದರ ಮೇಲೆ ಯಾವುದೇ ಆಕ್ಷನ್ ಈ ಹೊತ್ತಿನವರೆಗೂ ಆಗಿಲ್ಲ. ಅವರನ್ನು ಯಾಕೆ ಬಂಧಿಸಿಲ್ಲ? ಈ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಿ? ರಾಮನ ಮಂದಿರವನ್ನು ಕಟ್ಟಲಿಕ್ಕೆ ಹೊರಟಂಥ BJPಗೆ ಅದು ವೋಟ್ ಬ್ಯಾಂಕ್ ರಾಜಕೀಯದ ಭಾಗ, ಎಲೆಕ್ಷನ್ ಸ್ಟಂಟು ಅಂತೀರಿ. 500 ವರ್ಷ ಹೋರಾಟ ಆಗಿದೆ. ನಿಮ್ಮದೇ 10 ವರ್ಷ ಮೋದಿಯವರ ಸರ್ಕಾರಕ್ಕಿಂತ ಮೊದಲು 10 ವರ್ಷ ನಿರಂತರವಾಗಿ ನೀವೇ ಆಳಿದ್ದೀರಿ. ನೀವೇ ಅದರ ವಿರುದ್ಧ ಕೇಸ್ಗಳನ್ನು ನಡೆಸಿದ್ದೀರಿ, ಕಪಿಲ್ ಸಿಬ್ಬಲ್ ಮೂಲಕ, ಇನ್ನಿತರ ವಕೀಲರುಗಳ ಮೂಲಕ. ಯಾವುದೇ ಕಾರಣಕ್ಕೂ ರಾಮ ಮಂದಿರ ಆಗಬಾರದು. ಈಗಲೂ ಏನು ಹೇಳ್ತಾ ಇದ್ದೀರಿ? ಮೊನ್ನೆವರೆಗೆ ನಾವು ಅಧಿಕಾರಕ್ಕೆ ಬಂದರೆ ರಾಮ ಮಂದಿರವನ್ನು ಎಲ್ಲಿ ನೀವು ಕಟ್ಟಿದ್ದೀರೋ ಅಲ್ಲೇ ನಾವು ಮಸೀದಿಯನ್ನು ಕಟ್ಟಿಸ್ತೇವೆ, ಬಾಬ್ರಿ ಮಸೀದಿ 370ಯನ್ನು ಮತ್ತೆ ವಾಪಸ್ ತರ್ತೇವೆ. ಇಂಥ ಒಂದು ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ 24ರ ಚುನಾವಣೆಯನ್ನು ಏನಕ್ಕೇನ ಗೆಲ್ಲಲೇಬೇಕು ಅಂತ ಹೊರಟಂಥ ತಾವುಗಳು ಏನನ್ನೂ ಮಾಡಲಿಕ್ಕೆ ಹೇಸುವುದಿಲ್ಲ ಅನ್ನೋದಕ್ಕೆ ಈ ಪ್ರಕರಣ ಒಂದು ಸಾಕ್ಷಿಯಾಗಿ ನಿಂತಿದೆ ಅಂತ ನಾನು ಭಾವಿಸ್ತೇನೆ. ಪ್ರತಾಪ ಸಿಂಹ ಅವರ ಮಾತಿನಲ್ಲಿ ಹುರುಳಿದೆ. ಪ್ರತಾಪ ಸಿಂಹ ಅವರ ಮಾತು ಅರ್ಥಪೂರ್ಣವಾಗಿದೆ. ಅವರ ಪ್ರಶ್ನೆಗಳು ಗಂಭೀರವಾಗಿದೆ. ಕಾನೂನಿನ ಆಚೆಗೆ ವಿಕ್ರಮ್ ಸಿಂಹ ಅವರನ್ನು ಬಂಧಿಸಿದ್ದೀರಿ. ಹಾಗಾದರೆ ನೀವು ಸಾಕ್ಷ್ಯಗಳಿಲ್ಲದೇನೆ ಹೇಗೆ ಬಂಧಿಸಿದ್ರಿ? ಹಾಸನದ ಗೆಂಡೆಕಟ್ಟೆ ಅರಣ್ಯ ಇಲಾಖೆ ಅತಿಥಿ ಗೃಹದಲ್ಲಿ ಅವರನ್ನು ಕೂಡಿ ಹಾಕಿ
ವಿಚಾರಣೆ ನಡೆಸುವಂಥ ನಾಟಕವನ್ನು ಮಾಡಿದ್ದೀರಿ. ಆ ವಿಚಾರಣೆಯನ್ನು ನಡೆಸಿ ಆಮೇಲೆ ನೀವು ಕೋರ್ಟಿಗೆ ಅವರನ್ನು ಹಾಜರುಪಡಿಸಿದ್ದೀರಿ. ಆ ವಿಚಾರಣೆಯಲ್ಲಿ ಕೂಡ ನಿಮಗೆ ಏನು ಸಾಕ್ಷ್ಯ ಸಿಕ್ಕಿತ್ತು? ಹಾಗಾದರೆ ಸಾಕ್ಷ್ಯ ಸಿಕ್ಕಿದರೆ ನೀವು ನ್ಯಾಯಾಲಯದ ಎದುರು, ನ್ಯಾಯಾಧೀಶರ ಎದುರು ಸಾಕ್ಷ್ಯವನ್ನು ಯಾಕೆ ಪ್ರಚುರಪಡಿಸಿಲ್ಲ? ಪ್ರಚುರಪಡಿಸಿದ್ದಿದ್ದರೆ ಏಕಾಏಕಿ ಯಾವುದೇ ಷರತ್ತಿಲ್ಲದೆ ಜಾಮೀನನ್ನು ಯಾಕೆ ನ್ಯಾಯಾಧೀಶರು ಕೊಡ್ತಾ ಇದ್ರು? ಒಂದು ರೀತಿಯಲ್ಲಿ ನ್ಯಾಯಾಧೀಶರ ಜಾಮೀನು ನಿಮಗೆ ಚೀಮಾರಿ ಹಾಕದಾಗಿದೆ. ಅದು ಯಾವ್ಯಾವುದೋ ರಾಜಕೀಯದ ಆವುಟ ಮತ್ತು ಅದರ ಊಟದ ಕಾರಣಕ್ಕಾಗಿ ಯಾರ್ಯಾರೋ ಹೇಳಿದರು, ಅಲ್ಲಿ ಬೆಂಗಳೂರಿಂದ ನಿಮಗೆ ಒತ್ತಡ ತಂದರು ಅನ್ನುವ ಕಾರಣಕ್ಕಾಗಿ ನೀವು ಏನಕ್ಕೇನು ಮಾಡಿದರೆ ನ್ಯಾಯಾಲಯ ಅದನ್ನು ಒಪ್ಪೋದಿಲ್ಲ. ನ್ಯಾಯಾಲಯಕ್ಕೆ ಅದರದೇ ಆದಂಥ ಕಾನೂನಿನ ಇತಿ ಮಿತಿ ಮತ್ತು ಚೌಕಟ್ಟಿದೆ. ಹುಡುಗಾಟಿಕೆ ಮಾಡಬೇಡಿ ಅನ್ನುವ ಅರ್ಥದಲ್ಲಿ ಅವರು ಇವತ್ತು ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಕೊನೆಯದಾಗಿಯೂ ನಾನು ಹೇಳಲಿಕ್ಕೆ ಹೊರಟದ್ದೇನು ಅಂತಂದರೆ, ನೀವು ರಾಜಕೀಯವನ್ನು ಮಾಡಿ ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಮಾಡಿ, ರಚನಾತ್ಮಕವಾಗಿ ಮಾಡಿ, ನಿಮ್ಮ ಅಭಿವೃದ್ಧಿಯ ಬ್ಲೂ ಪ್ರಿಂಟನ್ನು ಇಟ್ಕೊಂಡು ಮಾಡಿ. ಇಡೀ 75 ವರ್ಷಗಳಲ್ಲಿ ನಿಮ್ಮ ಆಡಳಿತದ ಸಂದರ್ಭದಲ್ಲಿ ಹಾಕಿದ ಒಂದಾದರೂ ಇಡಿಗಲ್ಲನ್ನಾಗಿ ಮಾಡಿದ್ದೀರ ನೀವು? ಅದನ್ನು ಗುರಿ ಮುಟ್ಟಿಸುವ ಕೆಲಸ ಮಾಡಿದ್ರೇನು? ಇದೇ ಮೈಸೂರು ಬೆಂಗಳೂರು ಹೆದ್ದಾರಿ, ಅದರಲ್ಲಿ ದೋಷಗಳಿರ್ಬೋದು, ಮಳೆಗಾಲದಲ್ಲಿ ನೀರು ತುಂಬಬಹುದು, ಅದನ್ನೇ ನೀವು ಆಮೇಲೆ ಸರಿಪಡಿಸ್ಕೊಳ್ಳೋಣ. ಯಾವುದೇ ಕೆಲಸ ಮಾಡಿದಾಗಲೂ ಅದನ್ನು 100% ಶುದ್ಧವಾಗಿ ಈ ಸರ್ಕಾರಿ ಕೆಲಸ ಮಾಡ್ತದೆ ಅಂತ ಅದು BJP ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಇದ್ದರೂ ನಾವು ನಂಬೋದಿಲ್ಲ. ಆದರೆ ಮೊಸರಲ್ಲೂ ಕಲ್ಲು ಹುಡುಕುವಂಗೆ ಅಲ್ಲೂ ಹುಡುಕನ್ನು ಹುಡುಕ್ತೀರಿ. ಇದೇ ಸಿದ್ದರಾಮಯ್ಯನವರು ಹೇಳಿದ್ರು, ಕೋವಿಡ್ ವ್ಯಾಕ್ಸಿನೇಷನ್ ತಗೊಳ್ಬಾರ್ದು ಅಂತ ಆರ್ಡರ್ ಮಾತಾಡಿದವರು ಕರ್ನಾಟಕದಲ್ಲಿ ಮೊದಲು ವ್ಯಾಕ್ಸಿನ್ ಚುಚ್ಚಿಕೊಂಡವರೇ ಸಿದ್ದರಾಮಯ್ಯನವರು. ಈ ಬೇಕೂಫುತನದ ರಾಜಕೀಯ ಯಾಕೆ ಮಾಡ್ತೀರಿ? ವಿಕ್ರಮ್ ಸಿಂಹನ ತಮ್ಮನನ್ನು ಏನಕ್ಕೇನ ಇದರಲ್ಲಿ ಸಿಕ್ಕಿಸಬೇಕು ಅನ್ನುವ ಕಾರಣಕ್ಕಾಗಿ ಕಾನೂನನ್ನು ಗಾಳಿಗೆ ತೂರಿ, ಕಾನೂನಿನ ಎಲ್ಲ ಪರಿಪಾಲನೆಯನ್ನು ನಿರ್ಲಕ್ಷಿಸಿ, ಸ್ವತಃ ಅರಣ್ಯ ಇಲಾಖೆ ಆ ಭಾಗದಲ್ಲಿ ಅಸ್ತಿತ್ವದಲ್ಲಿ ಇದೆಯೇ ಇಲ್ಲವೇ ಎನ್ನುವಂಥ ಪ್ರಶ್ನೆಯನ್ನು ಹುಟ್ಟುಹಾಕುವ ಮಟ್ಟದಲ್ಲಿ ನಿರ್ಲಜ್ಜತನ ಅಥವಾ ಭ್ರಷ್ಟಾಚಾರ ಇದು ಯಾವುದು ಅಂತ ಇನ್ನು ಹೊರಗೆ ಬರಬೇಕಷ್ಟೇ. ಇಂಥ ಬೃಹತ್ ಮರಗಳನ್ನು ಕಡಿಯುವಂಥ ಒಂದು ಪ್ರಕ್ರಿಯೆ ತಹಶೀಲ್ದಾರರ ಮೂಲಕ ನಿಮಗೆ ಗೊತ್ತಾಗಬೇಕು ಅಂತ ಆದರೆ ನಿಮ್ಮ ಅರಣ್ಯ ಇಲಾಖೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ? ಮಧು ಮಾದೇಗೌಡರ ಪ್ರಕರಣದಲ್ಲಿ ಯಾಕೆ ಇಷ್ಟು ತ್ವರಿತವಾಗಿ ನೀವು ಕಾನೂನನ್ನು ಬಳಸ್ತಾ ಇಲ್ಲ? ಯಾಕೆ ಅವ್ರನ್ನ ಬಂಧಿಸ್ತಾ ಇಲ್ಲ? ಯಾಕೆ ಅವ್ರ ಮೇಲೆ FIR ಹಾಕಿಲ್ಲ? ಸ್ವತಃ ಅವರು ಮೀಡಿಯಾದಲ್ಲಿ ಒಪ್ಪಿಕೊಂಡಿದ್ದಾರೆ. ಅವರು ನಾನೇ ಅನುಮತಿ ಕೊಟ್ಟೆ, ಅರಣ್ಯ ಇಲಾಖೆ ಅನುಮತಿ ಪತ್ರಕ್ಕಾಗಿ ಕಾಯಲಿಲ್ಲ, ಗಾಂಧಿ ಗ್ರಾಮಕ್ಕಾಗಿ ನಾವು 19 ಮರವನ್ನು ಕಡಿಲಿಕ್ಕೆ ನಾನೇ ಅನುಮತಿ ಕೊಟ್ಟಿದ್ದೇನೆ. ಇದು ಅಪರಾಧ ಅಲ್ವೇ? ಕಾನೂನು ಪ್ರಕಾರ ಇದು ಅಪರಾಧ ಅಲ್ವ? ಹಾಗಾದರೆ ಅವರನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಬೇಕೋ ಬೇಡೋ ನೀವು? ಹಾಗಾದರೆ ಯಾಕೆ ಅಲ್ಲಿ ಕಾನೂನು ದಂಡವನ್ನು ಬಳಸಿಲ್ಲ? ಅವರನ್ನು ಯಾಕೆ ಬಂಧಿಸಿಲ್ಲ? ವಿಕ್ರಮ್ ಸಿಂಹನನ್ನು ಬಂಧಿಸುವಂಥ ಅವಸರದ ಹಿಂದೆ ಏನಿದೆ? ಹಾಗಾದರೆ ಪ್ರತಾಪ್ ಸಿಂಹ ಮತ್ತು ವಿಕ್ರಮ್ ಸಿಂಹ ಅವರ ಮಾತನ್ನು ಬದಿಗಿಡೋಣ. ನಮ್ಮ ನೇರವಾದಂಥ ಮತದಾರರ ಪ್ರಶ್ನೆಗೆ ಉತ್ತರ ಕೊಡಿ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇಲ್ವ? ಹಾಗಾದರೆ ಮುಂಬರುವ ಎಲೆಕ್ಷನ್ನಿನ ತಂತ್ರ ಮಂತ್ರ ಕುತಂತ್ರ ಅಲ್ವ ಇದು? ಸಿದ್ದರಾಮಯ್ಯನವರ ಮಗನನ್ನು ಅಲ್ಲಿ ನಿಲ್ಲಿಸಿ ಪ್ರತಾಪ್ ಸಿಂಹನ ಎದುರು ಗೆಲ್ಲಿಸುವಂಥ ಒಂದು ಇಡೀದಾದಂಥ ಸಂಘಟಿತ ಹೋರಾಟದಲ್ಲಿ ನೀವು ಬಳಸಿಕೊಂಡಂಥ ವಾಮ ಮಾರ್ಗದ ಅಸ್ತ್ರಶಸ್ತ್ರ ಅಲ್ಲವೇ ಇದು? ಇದಕ್ಕೆ ಉತ್ತರವನ್ನು ಕೊಡಬೇಕು. ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕು, ಗೃಹ ಮಂತ್ರಿಗಳು ಉತ್ತರವನ್ನು ಕೊಡಬೇಕು, ಅರಣ್ಯ ಇಲಾಖೆಯ ಅಧಿಕಾರಿಯವರು ಉತ್ತರವನ್ನು ಕೊಡಬೇಕು. ಪ್ರತಾಪ್ ಸಿಂಹ ಅವರ ಸಹೋದರನನ್ನು ಯಾವ ನೆಲೆಯಲ್ಲಿ ಬಂಧಿಸಿದ್ರಿ? ಅದನ್ನು ಹೇಗೆ ಸಮರ್ಥಿಸ್ಕೊಳ್ತಾ ಇದ್ದೀರಿ? ಮಲ್ಲಿಗೆಗೆರೆ ಮಂಡ್ಯದ MLC ಮಧು ಮಾದೇಗೌಡರನ್ನು ರಕ್ಷಿಸುವುದರ ಹಿಂದೆ ಏನಿದೆ? ಏನು ಹುಡುಗಾಟ ಆಡ್ತಾ ಇದ್ದೀರಿ? ಜನ ಮರಳು ಅಂತ ಅಂದ್ಕೊಂಡಿದ್ದೀರಿ? ಜನ ಏನು ಮತಿಭ್ರಷ್ಟರು ಅಂತ ಭಾವಿಸಿದಿರಿ? ಏನು ಬೇಕಾದರೂ ಮಾಡ್ಬೋದು ಅಂತ ಅರ್ಥನಾ? ಏನು ಬೇಕಾದರೂ ಮಾತಾಡ್ಬೋದು ಅಂತ ಅರ್ಥನಾ? ಇದು ಹೆಚ್ಚು ಕಾಲ ನಡೆಯುವುದಿಲ್ಲ. ನೆನಪಿಡಿ, ಜನ ಬುದ್ಧಿವಂತರಾಗಿದ್ದಾರೆ, ಸೋಷಿಯಲ್ ಮೀಡಿಯಾ ಜಾಗೃತಾವಸ್ಥೆಯಲ್ಲಿದೆ, ಮಾಧ್ಯಮಗಳು ಎಚ್ಚರದ ಸ್ಥಿತಿಯಲ್ಲಿದೆ, ಎಲ್ಲವನ್ನೂ ಕೂಲಂಕಷವಾಗಿ ಪ್ರತಿಯೊಂದನ್ನು ಜನರ ಮುಂದಿಡುವ ಕೆಲಸವನ್ನು ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಯಾವುದೇ ಬೂಟಾಟಿಕೆಯ ಯಾವುದೇ ಈ ಥರದ ಮಾತುಗಳು, ಹುರುಳಿಲ್ಲದ ಮಾತುಗಳಿಂದ ನೀವು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. BJP ಅಥವಾ ಇದು ಪ್ರತಾಪ್ ಸಿಂಹ
ಇವರನ್ನೆಲ್ಲ ನೀವು ಟಾರ್ಗೆಟ್ ಮಾಡೋದಕ್ಕೆ ನೀವು ಆಡಳಿತ ಯಂತ್ರವನ್ನು ಬಳಸ್ತಾ ಇದ್ದೀರಿ ಅನ್ನೋದು ಜನಕ್ಕೆ ಈಗಾಗಲೇ ಅರ್ಥ ಆಗಿದೆ. ಇದರ ಪರಿಣಾಮವನ್ನು ಭಾಳ ಕೆಟ್ಟದಾಗಿ ತಾವು ಎದುರಿಸ್ತೀರಿ. ನಮಸ್ತೆ.